ಆಧುನಿಕ ಪಾಲನೆಯ ಬಗ್ಗೆ ಗಿಬ್ರಾನ್ ಅವರ ಮಾರ್ಗದರ್ಶಿ ಬಿಲ್ಲುಗಾರ ಬಿಲ್ಲು ಮತ್ತು ಬಾಣ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ 100 ವರ್ಷಗಳಷ್ಟು ಹಳೆಯ ಒಂದು ಕವಿತೆ ಇಂದಿನ ಪಾಲನೆಯ ಸವಾಲುಗಳಿಗೆ ಹೇಗೆಲ್ಲ ಅದ್ಭುತವಾದ ಒಳನೋಟಗಳನ್ನ ನೀಡುತ್ತೆ ಅಂತ ನೋಡೋಣ. ಸರಿ, ಬನ್ನಿ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ. ಮುಂದೆ ಏನಾಗತ್ತೆ ಅಂತ ಊಹಿಸೋಕೂ ಆಗದಂಥ ಒಂದು ಭವಿಷ್ಯಕ್ಕೆ ನಮ್ಮ ಮಕ್ಕಳನ್ನ ತಯಾರು ಮಾಡೋದು ಹೇಗೆ? ನಿಜ ಹೇಳ್ಬೇಕಂದ್ರೆ ಇವತ್ತಿನ ಕಾಲದ ಪೋಷಕರಿಗೆ ಇದೇ ಅಲ್ವಾ ಅತಿದೊಡ್ಡ ಸವಾಲು. ಎಲ್ಲವೂ ಇಷ್ಟು ವೇಗವಾಗಿ ಬದಲಾಗ್ತಿದ್ಯಲ್ಲ, ಮಾರ್ಗದರ್ಶನ ಕೊಡೋದಕ್ಕೂ ಅವರಿಗೆ ಸ್ವಾತಂತ್ರ್ಯ ನೀಡೋದಕ್ಕೂ ನಡುವೆ ಒಂದು ಬ್ಯಾಲೆನ್ಸ್ ಸಿಗೋದು ಹೇಗೆ? ಇದಕ್ಕೆ ಒಂದು ಅಚ್ಚರಿಯ ಉತ್ತರ ಸಿಗೋದು 100 ವರ್ಷಗಳ ಹಿಂದೆ ಬರೆದ ಒಂದು ಕವಿತೆಯಲ್ಲಿ. ಹೌದು, ಖಲೀಲ್ ಗಿಬ್ರಾನ್ ಅವರ ದ ಪ್ರಾಫೆಟ್ ಅನ್ನೋ ಪುಸ್ತಕದ ಒಂದು ಸಣ್ಣ ಭಾಗ ಇವತ್ತಿಗೂ ಅಷ್ಟೇ ಪ್ರಸ್ತುತ. ಹಾಗಿದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಗಿಬ್ರಾನ್ ಅವರ ಉತ್ತರ ಇದೆಯಲ್ಲ, ಅದು ನಮ್ಮ ದೃಷ್ಟಿಕೋನದಲ್ಲೇ ಒಂದು ದೊಡ್ಡ ಬದಲಾವಣೆಯನ್ನ ಕೇಳುತ್ತೆ. ಕವಿತೆಯಲ್ಲಿ ಅಲ್ ಮುಸ್ತಫಾ ಅನ್ನೋ ಪ್ರವಾದಿ ಪಾಲನೆಯ ಬಗ್ಗೆ ಒಂದು ಶಾಕಿಂಗ್ ಸತ್ಯವನ್ನ ನಮ್ಮ ಮುಂದಿಡ್ತಾರೆ. ಆ ಕವಿತೆ ಶುರುವಾಗೋದೇ ಈ ಒಂದು ಸಾಲಿನಿಂದ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಒಂದು ಕ್ಷಣ ಇದನ್ನ ಕೇಳಿದಾಗ ಸ್ವಲ್ಪ ವಿಚಿತ್ರ ಅನ್ಸ್ಬೋದಲ್ವಾ? ಈ ಸಾಲು ನಮ್ಮನ್ನ ಒಮ್ಮೆ ನಿಲ್ಸಿ ನಾವು ಅಂದ್ಕೊಂಡಿದ್ದೇವೆ ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಆದ್ರೆ ಇದರರ್ಥ ಪ್ರೀತಿಯಿಲ್ಲ ಅಂತ ಖಂಡಿತ ಅಲ್ಲ. ಇದಕ್ಕೊಂದು ಬಹಳ ಆಳವಾದ ಉದ್ದೇಶವಿದೆ. ಸತ್ಯ ಹೇಳ್ಬೇಕಂದ್ರೆ ಈ ಒಂದು ಸಾಲೆ ಇಡೀ ಕವಿತೆಯ ತತ್ವಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಒಂದು ಕೀಳಿ ಕೈ ಇದ್ದಾಗೆ. ಹಾಗಿದ್ರೆ ಮಕ್ಕಳು ನಮ್ಮವರಲ್ಲ ಅಂದ್ರೆ ಮತ್ತೆ ಯಾರಿಗೆ ಸೇರಿದವರು? ಇದಕ್ಕೆ ಗಿಬ್ರಾನ್ ಒಂದು ಸುಂದರವಾದ ಉತ್ತರ ಕೊಡ್ತಾರೆ. ಅವರು ಜೀವನಕ್ಕೆ ತನ್ನ ಮೇಲಿರುವ ಹಂಬಲದ ಮಕ್ಕಳು ಅಂತಾರೆ. ಅಂದ್ರೆ ಮಕ್ಕಳು ಪೋಷಕರ ಮೂಲಕ ಈ ಜಗತ್ತಿಗೆ ಬರ್ತಾರಷ್ಟೇ, ಅವರಿಂದ ಹುಟ್ಟೋದಿಲ್ಲ. ಪೋಷಕರು ಕೇವಲ ಒಂದು ಚಾನೆಲ್ ಇದ್ದ ಹಾಗೆ, ಆದ್ರೆ ಅದರ ನಿಜವಾದ ಮೂಲ ಜೀವ ಅನ್ನೊಂದು ದೊಡ್ಡ ಶಕ್ತಿ. ನೋಡಿ, ಇದ್ರಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸವಿದೆ ಅಲ್ವಾ? ಈಗ ಕವಿತೆಯ ಹೃದಯ ಭಾಗಕ್ಕೆ ಬರೋಣ. ಇಡೀ ಕವಿತೆಯ ಸಾರವನ್ನೇ ಹಿಡಿದಿಟ್ಟಿರೋ ಒಂದು ಅದ್ಭುತವಾದ ರೂಪಕ ಇದು: ಬಿಲ್ಲುಗಾರ, ಬಿಲ್ಲು ಮತ್ತು ಬಾಣ. ಈ ರೂಪಕದಲ್ಲಿ ಬಿಲ್ಲು ಅಂದ್ರೆ ಪೋಷಕರು. ಯೋಚನೆ ಮಾಡಿ, ಒಂದು ಬಿಲ್ಲು ಹೇಗಿರಬೇಕು? ಅದು ಸ್ಥಿರವಾಗಿರಬೇಕು, ತುಂಬಾ ಬಲವಾಗಿರಬೇಕು, ಒಂದು ಭದ್ರವಾದ ಅಡಿಪಾಯವನ್ನ ಕೊಡಬೇಕು. ಆದ್ರೆ ಅಷ್ಟೇ ಮುಖ್ಯವಾಗಿ ಅದು ಬಾಗುವ ಗುಣವನ್ನು ಹೊಂದಿರಬೇಕು, ಅಂದ್ರೆ ಫ್ಲೆಕ್ಸಿಬಲ್ ಆಗಿರಬೇಕು. ಹಾಗಿದ್ರೆ ಬಾಣ ಯಾವುದು? ಇದನ್ನ ಊಹಿಸೋದು ಸುಲಭ. ಆ ಬಾಣಗಳೇ ಮಕ್ಕಳು. ಅವರನ್ನ ಜೀವಂತ ಬಾಣಗಳು ಅಂತ ಕರೆಯಲಾಗಿದೆ. ಅವರ ಉದ್ದೇಶ ಏನು? ತಮ್ಮದೇ ಆದ ಭವಿಷ್ಯದ ಕಡೆಗೆ ತುಂಬಾ ವೇಗವಾಗಿ ಮತ್ತೆ ದೂರಕ್ಕೆ ಹಾರಿ ಹೋಗೋದು. ಸರಿ, ಬಿಲ್ಲೂ ಆಯ್ತು, ಬಾಣವೂ ಆಯ್ತು. ಹಾಗಿದ್ರೆ ಬಾಣವನ್ನ ಹೂಡುವವರು ಯಾರು? ಅವರೇ ಬಿಲ್ಲುಗಾರ. ಈ ಬಿಲ್ಲುಗಾರ ಅಂದ್ರೆ ಜೀವನದ ಒಂದು ದೊಡ್ಡ ಶಕ್ತಿ. ದೂರದಲ್ಲಿರೋ ಗುರಿಯನ್ನ ನೋಡಿ ಬಿಲ್ಲನ್ನ ಬಗ್ಗಿಸಿ ಬಾಣದ ಹಾರಾಟಕ್ಕೆ ದಾರಿ ತೋರ್ಸೋದೇ ಈ ಶಕ್ತಿಯ ಕೆಲ್ಸ. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯವಿದೆ. ಬಿಲ್ಲನ್ನ ಸುಮ್ನೆ ಬಾಗಿಸೋದಿಲ್ಲ, ಅದಕ್ಕೊಂದು ಉದ್ದೇಶವಿದೆ. ಪೋಷಕರಾಗಿ ನಾವು ಅನುಭವಿಸುವ ಕಷ್ಟಗಳು, ಸವಾಲುಗಳು, ತ್ಯಾಗಗಳೇ ಆ ಬಾಗುವಿಕೆ. ಬಿಲ್ಲುಗಾರನು ಉದ್ದೇಶಪೂರ್ವಕವಾಗಿಯೇ ಪೋಷಕರಾದ ಬಿಲ್ಲನ್ನ ಬಾಗಿಸ್ತಾನೆ, ಯಾಕಂದ್ರೆ ಆಗಲೇ ಮಕ್ಕಳಾದ ಬಾಣಗಳು ವೇಗವಾಗಿ ದೂರಕ್ಕೆ ಹೋಗೋಕೆ ಬೇಕಾದ ಶಕ್ತಿಯನ್ನ ಪಡೆಯೋದು. ಈ ಹಳೆ ಆದ್ರೆ ಅಷ್ಟೇ ಶಕ್ತಿಯುತವಾದ ರೂಪಕವನ್ನ ಇವತ್ತಿನ ಸವಾಲುಗಳಿಗೆ ಅನ್ವಯಿಸಿ ನೋಡೋಣ. ನಾಳಿನ ಪಾಲನೆ ಅಂದ್ರೆ ಈ ಡಿಜಿಟಲ್ ಯುಗದಲ್ಲಿ ಮಾರ್ಗದರ್ಶನ ನೀಡೋದು ಹೇಗೆ ಅಂತ. ಗಿಬ್ರಾನ್ ಪೋಷಕರ ಪಾತ್ರದ ಬಗ್ಗೆ ಒಂದು ಸ್ಪಷ್ಟವಾದ ಗೆರೆಯನ್ನ ಎಳೆಯುತ್ತಾರೆ. ಒಂದು ಕಡೆ ಪೋಷಕರು ಏನು ಕೊಡಬಹುದು ಅಂತಿದೆ. ಖಂಡಿತ ಅವರ ಪ್ರೀತಿಯನ್ನ ಕೊಡಬಹುದು, ಒಂದು ಸುರಕ್ಷಿತ ಮನೆಯನ್ನ ಕೊಡಬಹುದು. ಆದ್ರೆ ಇನ್ನೊಂದು ಕಡೆ ಅವರು ಕೊಡಲಾಗದ ವಿಷಯಗಳೂ ಇವೆ. ತಮ್ಮ ಯೋಚನೆಗಳನ್ನ ಅವರು ಮಕ್ಕಳ ಮೇಲೆ ಹೇರುವ ಹಾಗಿಲ್ಲ. ಇದಾದ ಮೇಲೆ ಬರುವ ಸಾಲು ಇದೆಯಲ್ಲ, ಇದು ತುಂಬಾ ಶಕ್ತಿಯುತವಾಗಿದೆ. ಮಕ್ಕಳ ಆತ್ಮಗಳು ನಾಳೆಯ ಮನೆಯಲ್ಲಿ ವಾಸಿಸುತ್ತವೆ. ಆ ಮನೆಗೆ ಪೋಷಕರು ತಮ್ಮ ಕನಸಿನಲ್ಲೂ ಕೂಡ ಭೇಟಿ ಕೊಡಲು ಸಾಧ್ಯವಿಲ್ಲ. ಈ ನಾಳೆಯ ಮನೆ ಅಂದ್ರೆ ಏನು? ಅದು ನಾವು ಊಹಿಸಲೂ ಸಾಧ್ಯವಾಗದ ಭವಿಷ್ಯ. ನಮ್ಮ ಮಕ್ಕಳು ಮುಂದೆ ಬದುಕುವ ಜಗತ್ತು. ಅವರ ಆತ್ಮಗಳು ಈಗಾಗಲೇ ಅಲ್ಲಿವೆ. ಹಾಗಾಗಿ ಪೋಷಕರು ತಮ್ಮ ಹಳೆಯ ನಕ್ಷೆಗಳನ್ನ ಕೊಡುವ ಬದಲು ಆ ಗೊತ್ತಿಲ್ಲದ ಜಗತ್ತನ್ನ ಎದುರಿಸೋಕೆ ಬೇಕಾದ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನ ಅವರಿಗೆ ನೀಡಬೇಕು. ಸರಿ, ಈಗ ನಾವು ಈ ಎಲ್ಲಾ ವಿಚಾರಗಳ ಸಾರಾಂಶಕ್ಕೆ ಬರ್ತಾ ಇದ್ದೇವೆ. ಪೋಷಕರ ನಿಜವಾದ ಶಕ್ತಿ ಎಲ್ಲಿದೆ ಗೊತ್ತಾ? ಅದು ಮಕ್ಕಳನ್ನು ಬಿಟ್ಟುಕೊಡುವುದರಲ್ಲಿ, ಅಂದೇ ಅವರಿಗೆ ಸ್ವಾತಂತ್ರ್ಯ ನೀಡುವುದರಲ್ಲಿ, ಸ್ಥಿರತೆಯನ್ನು ಕಂಡುಕೊಳ್ಳುವುದು. ಈ ಕವಿತೆಯ ಈ ಭಾಗ ಇದೆಯಲ್ಲ, ಇದು ನಿಜಕ್ಕೂ ಅದ್ಭುತ. ಇಲ್ಲಿರೋ ಬ್ಯಾಲೆನ್ಸ್ ನೋಡಿ. ಆ ಬಿಲ್ಲುಗಾರ ಇದಾನಲ್ಲ, ಅವನು ಹಾರುವ ಬಾಣವನ್ನು ಮಾತ್ರ ಪ್ರೀತಿಸೋದಿಲ್ಲ, ಸ್ಥಿರವಾಗಿ ನಿಂತಿರೋ ಬಿಲ್ಲುನ್ನೂ ಅಷ್ಟೇ ಪ್ರೀತಿಸ್ತಾನೆ.
ಅಂದ್ರೆ ಮಗುವಿನ ಪ್ರಯಾಣ ಎಷ್ಟು ಮುಖ್ಯವೋ ಪೋಷಕರ ಅಡಿಪಾಯವೂ ಅಷ್ಟೇ ಮುಖ್ಯ ಮತ್ತು ಎರಡನ್ನೂ ಆ ದೊಡ್ಡ ಶಕ್ತಿ ಪ್ರೀತಿಸುತ್ತೆ. ಹಾಗಿದ್ರೆ ಗಿಬ್ರಾನ್ ಅವರ ತತ್ವಗಳನ್ನ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಪೋಷಕರು ಕೇವಲ ಪಾಲಕರು, ಮಾಲೀಕರಲ್ಲ. ಮಕ್ಕಳು ಭವಿಷ್ಯಕ್ಕೆ ಸೇರಿದವರು. ಪೋಷಕರು ಪ್ರೀತಿಯನ್ನ ಕೊಡಬೇಕೇ ಹೊರತು ತಮ್ಮ ಆಲೋಚನೆಗಳನ್ನಲ್ಲ. ಆ ರೂಪಕದಲ್ಲಿ ಬಿಲ್ಲು ಅಂದ್ರೆ ಪೋಷಕರು, ಬಾಣ ಅಂದ್ರೆ ಮಕ್ಕಳು ಮತ್ತು ಬಿಲ್ಲುಗಾರ ಅಂದ್ರೆ ಜೀವನ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಬಿಲ್ಲುಗಾರ ಎರಡನ್ನೂ ಪ್ರೀತಿಸ್ತಾನೆ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಕೊಳ್ಳೋಣ. ಆ ಕವಿತೆಯಲ್ಲಿ ಬಿಲ್ಲುಗಾರನು ಸ್ಥಿರವಾದ ಬಿಲ್ಲನ್ನು ಪ್ರೀತಿಸುತ್ತಾನೆ ಅಂತ ಇದೆಯಲ್ಲ, ಹಾಗಂದ್ರೆ ಸ್ಥಿರವಾದ ಬಿಲ್ಲು ಆಗಿರೋದು ಅಂದ್ರೆ ಏನು? ಅಂದ್ರೆ ಒಬ್ಬ ಪೋಷಕರಾಗಿ ಸ್ಥಿರವಾಗಿರೋದು ಅಂದ್ರೆ ಏನು? ಕಲ್ಲಿದ್ದ ಹಾಗೆ ಗಟ್ಟಿಯಾಗಿ ಯಾವುದೇ ಬದಲಾವಣೆ ಒಪ್ಕೊಳ್ದೇ ಇರೋದಾ? ಅಥವಾ ಮಗು ತನ್ನ ಗುರಿಯತ್ತ ಹಾರೋಕೆ ಬೇಕಾದ ಧೈರ್ಯ, ಪ್ರೀತಿ ಮತ್ತೆ ಭದ್ರವಾದ ಅಡಿಪಾಯವನ್ನ ಒದಗಿಸೋದಾ? ಇದೊಂದು ನಿಜವಾಗಿಯೂ ನಾವು ಯೋಚನೆ ಮಾಡ್ಬೇಕಾದ ವಿಚಾರ.